So hi guys, welcome back to Sri Venture Prem channel ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಸೊ ಇವತ್ತು ಬಂದ್ಬಿಟ್ಟು ಆಕ್ಚುಲಿ ನಮ್ಮ ಶ್ರೀಮತಿ ಮೇಡಮ್ ಅವ್ರ ಜೊತೆ. ಸೊ ಗೈಸ್ ಇವತ್ತು ಬಂದ್ಬಿಟ್ಟು ನಾವೊಂದು ನೆಕ್ಸ್ಟ್ ಇನ್ಮೇಲಿಂದ ಯೂಟ್ಯೂಬ್ ಅಲ್ಲಿ ಬರುವಂತ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಟ್ರಾವೆಲಿಂಗ್ಸ್ ಆಗಿರ್ಲಿ, ಎಕ್ಸ್ಪ್ಲೋರಿಂಗ್ ಆಗಿರ್ಲಿ, ಆಲ್ ಥಿಂಗ್ಸ್ ಆಫ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ವಿತ್ ಮೈ ಬೈಕ್ ಆಕ್ಚುಲಿ. ಸೊ ನಾನೊಂದು ರೀಸೆಂಟ್ ಆಗಿ ಒಂದು ಎಕ್ಸ್ಪಲ್ಸ್ 200 4ವಿನ ಬೈ ಮಾಡಿದೆ. ಸೊ ಅವಾಗಿಂದ ಯೂಶಲಿ ನಮಗೊಂದು ಚಿಕ್ಕವರಿದ್ದಾಗಿಂದ ಒಂದು ಕನಸಿರುತ್ತೆ, ಒಂದು ಬೈಕ್ ತಗೊಬೇಕು, ಒಂದು ಅದಕ್ಕೆ ಪರ್ಟಿಕ್ಯುಲರ್ ರೈಡಿಂಗ್ ಗೇರ್ಸ್ ಯಾರಾದ್ರೂ ಹಾಕೊಂಡು ಹೋಗ್ತಾ ಇದ್ರೆ ಸೈಡ್ಗೆ ಇಷ್ಟೊಂದು ಖುಷಿ ಆಗುತ್ತೆ. ನಾನು ಯಾವಾಗ ತಗೊಂತೀನಿ, ನಾನು ಯಾವಾಗ ಮಾಡ್ತೀನಿ ಅನ್ನುವಂತ ಒಂದು ಥಿಂಗ್ಸ್ ಎಲ್ಲ ನಮ್ಮ ತಲೆಯಲ್ಲಿ ಬರುತ್ತೆ. ಸೊ ಆ ಒಂದು ಥಿಂಗ್ ಇಟ್ಕೊಂಡು ಸೊ ಐ ಆಮ್ ಅರ್ನಿಂಗ್ ಮೈ ಸೆಲ್ಫ್. ನಾನು ಕೂಡ ಬೆಂಗಳೂರಲ್ಲಿ ಅರ್ನ್ ಮಾಡಿ ನನ್ನ ಸ್ವಂತ ಮನೆಯಿಂದ ನಾನು ಒಂದು ಎಕ್ಸ್ಪಲ್ಸ್ 200 4ವಿನ ಬೈ ಮಾಡಿದ್ದೀನಿ, ಆಫ್ ರೋಡಿಂಗ್ ಬೈಕ್ ಕೂಡ ಅದು. ಸೊ ಇವಾಗ ಅದಕ್ಕೆ ನಾನು ಚಿಕ್ಕದಾಗಿ ಇವಾಗ ಯೂಶಲಿ ಎಲ್ಲರೂ ಹೋಗಿ 1,50,000 60,000 ಕೊಟ್ಬಿಟ್ಟು ಎಲ್ಲ ಲೈಕ್ ರೈಡಿಂಗ್ ಗೇರ್ಸ್ ಎಲ್ಲ ತಗೊಂಡ್ಬಿಡ್ತಾರೆ. ಬಟ್ ನಾನು ಯೂಶಲಿ ಈ ರೈಡಿಂಗ್ ಗೇರ್ಸ್ ನೆಲ್ಲ ಸೆಟಪ್ ಮಾಡಕ್ಕೆ ಅಪ್ರಾಕ್ಸ್ ಒಂದು 2 to 3 months ಅಲ್ಲ 2 to 3 months ನಂದು ಟೈಮಿಂಗ್ ಹೋಗಿದೆ. ಸೊ ಇದ್ರಲ್ಲಿ ಹೋಗೋದೇ ಕಷ್ಟ. ಯಾಕಂದ್ರೆ ಏನ್ ಗೊತ್ತಾ, ನಾವಾದ್ರೆ ಬೇಗ ಏನಾದ್ರೂ ಪರ್ಚೇಸ್ ಮಾಡ್ಕೋಬಹುದು. ಬಟ್ ಹುಡುಗರಾಗಲ್ಲ. ಒಂದು ನೋಡ್ಬೇಕಂದ್ರೆ ಮಿನಿಮಮ್ ಎಷ್ಟು ಸಲ ಯೋಚನೆ ನೀವೇನ್ ಕಡಿಮೆನಾ ನೀವೆಲ್ಲ ಮಾರ್ಕೆಟ್ ಅಲ್ಲಿ ತಗೊಳಕ್ ಹೋದ್ರೆ 2-3 ಅವರ್. ನಮ್ದೆಲ್ಲ ಶಾಪಿಂಗ್ ಸ್ಟ್ರೀಟು, ಇಷ್ಟು ಬೇಗ ಹೋಗಿ ಬೇಗ ತಂದ್ಬಿಟ್ವಿ. ಬಟ್ ನೀವ್ ಆತರ ಅಲ್ಲ. ನೀವು ಪ್ರತಿ ಒಂದು ತಗೋಬೇಕಂತಂದ್ರೆ ಯಪ್ಪ ಎಷ್ಟು ಸಲ ನೋಡ್. ನನ್ಗಂತ್ರು ಒಂದ್ಸಲ ಅವ್ರ ಜೊತೆ ಹೋಗಿದಕ್ಕೆ ತಲೆನೋವು ಬಂದ್ಬಿಡ್ತು. ಅಷ್ಟೊಂದು ಅದು ನೋಡೋದು. ಮತ್ತೆ ನೀವೆಲ್ಲ ಮೇಕಪ್ಗೆ ಬಟ್ಟೆಗೆ ಅದು ಇದು ಅಂತ ಹೇಳಿ ಇಷ್ಟೊಂದೆಲ್ಲ ಆಗ್ತಾ ಇರ್ತೀರ. ಅವಾಗ ಒಂದ್ ದಿನಕ್ಕೆ ಕೇಳಿದ್ರೆ 10-20 ಆರ್ಡರ್ಗಳು ಬರ್ತಾ ಇರುತ್ತೆ. ಗರ್ಲ್ಸ್ ಕ್ವಿಕ್ ಯಾವಾಗ್ಲೂ ಬೇಗನೆ ತಗೊಂತೀವಿ ನಾವು. ಬಟ್ ಬಾಯ್ಸ್ ಮಾತ್ರ ಆ ತರ ಅಲ್ವೇ ಅಲ್ಲ. ಅವ್ರು ಒಂದೇ ತಿಂಗ್ ತಗೋಬೇಕಂದ್ರು ಯಪ್ಪ ಎಷ್ಟೊಂದ್ ಬಾರಿ ನೋಡ್ತಾರ ಗೊತ್ತಾ. ಹೌದು ಗೈಸ್, ಲಿಟ್ರಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇದು ತಗೊಂಡ್ರೆ ಇವಾಗ ಏನಂದ್ರೆ ಗಂಡ್ ಮಕ್ಕಳ ಮೇಲೆ ಇರುವಂತ ಜವಾಬ್ದಾರಿಗಳು ಹೆಂಗಿರುತ್ತೆ ಅಂದ್ರೆ ಒಂದ್ ಶಾಟ್ ತಗೊಂಡ್ಬಿಡೋಣ ಅನ್ನೋಕ್ಕೂ ಆಗಲ್ಲ. ಸಡನ್ಲಿ ತಗೊಂಡ ತಕ್ಷಣ ಏನ್ ಸಿಚುವೇಶನ್ ನೆಕ್ಸ್ಟ್ ಫಿನಾನ್ಷಿಯಲ್ ಏನ್ ಸಿಚುವೇಶನ್ ಇರುತ್ತೆ ಅಂತ ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ಯಾಕಂದ್ರೆ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಇರುತ್ತೆ. ಸೊ ಅದನ್ನ ಥಿಂಕ್ ಮಾಡಿ ತಗೊಂತೀವಿ. ಬಟ್ ತಗೊಂಡಿರೋ ಒಂದೇ ಕಾಸ್ಟ್ ಹೆಂಗಿರುತ್ತೆ ಅಂದ್ರೆ ಅವ್ರು 1 ತಿಂಗಳದು ಮೇಕಪ್ ಕಿಟ್ಸ್ ಎಲ್ಲ ಮಟೀರಿಯಲ್ ಬಂದ್ಬಿಡುತ್ತೆ. ಮೇಕಪ್ ಕಿಟ್ ಅಲ್ಲ ಅದು, 1 ತಿಂಗಳು ದಿನಸಿ. ಮಿನಿಮಮ್ 7-8 ಜನ ದಿನಸಿ ಅದು 1 ಮಂತ್ ಬರೋದು ಎಲ್ಲ ತಿನ್ಬೋದು. ಆ ತರ ಅವ್ರದ್ದು ಜಸ್ಟ್ 1 ಸಿಂಗಲ್ ಹೆಲ್ಮೆಟ್ಗೆ ಅವರು ಬೈ ಮಾಡಿರೋದು ಅಷ್ಟೊಂದು ಕೊಟ್ಟು. ಹಂಗಂದ್ರೆ ಅಷ್ಟು ಟೂ ಎಕ್ಸ್ಪೆನ್ಸ್. ಆ ಬೈಕ್ನು ಎಕ್ಸ್ಪೆನ್ಸ್, ಅವ್ರು ಯೂಸ್ ಮಾಡೋ ಆಕ್ಸೆಸರಿನೂ ಎಕ್ಸ್ಪೆನ್ಸ್. ಬಟ್ ನಾವು ಈ ತರ ಅಲ್ಲ. ನಾವು ಓನ್ಲಿ 250, 500, 1000 ಬಿಲೋ ಇಷ್ಟೇ. 500 10 ಐಟಮ್ಸ್ ತಗೊಂಡ್ರೆ ನಾವು ಒಂದೇ ಐಟಮ್ ತಗೊಂಡ್ಬಿಡ್ತೀವಿ ಅಷ್ಟೇ. ಬಟ್ ಎಕ್ಸ್ಪೆನ್ಸಿವ್ ಯಾರ್ದಿರೋದು? ನಿಮ್ದಾ ನಮ್ದಾ? ಇದು ನಿಮ್ದೇ ಅಲ್ವಾ? ಓಕೆ, ಆಲ್ ಥಿಂಗ್ಸ್ ಆಫ್ ರೈಡಿಂಗ್ ರಿಲೇಟೆಡ್ ಆಗಿರುವಂತ ಎಲ್ಲ ಒಂದು ರೈಡಿಂಗ್ ಗೇರ್ಸ್ ಇನ್ಕ್ಲೂಡ್ ಎವ್ರಿಥಿಂಗ್. ಜಾಕೆಟ್ ಆಗ್ಲಿ, ಮತ್ತೆ ಶೂಸ್ ಆಗ್ಲಿ, ಹೆಲ್ಮೆಟ್ ಆಗ್ಲಿ ಕೂಡ. ನಾನು ಅದಕ್ಕೆ ಇದರಲ್ಲಿ ಏನ್ ಪ್ರಿಫರೆನ್ಸ್ ತಗೊಂಡಿಲ್ಲ. ಫಸ್ಟ್ ಆಫ್ ಆಲ್ ಥಿಂಕ್ ಏನಂದ್ರೆ ಇವಾಗ ನಾವು ದೂರ ಹೋಗ್ತಾ ಇರ್ತೀವಿ. ಸೊ ಅಲ್ಲಿ ಯೂಶಲಿ ನಮ್ದೆಲ್ಲ ಹೊರಗಡೆ ಎಲ್ಲ ಹೆಲ್ಮೆಟ್ಸ್ ಎಲ್ಲ 100, 500, 1000 ಕೆಲ ಸಿಕ್ಬಿಡುತ್ತೆ. ಸೊ ದಟ್ ಈಸ್ ನಾನು ಹೋಗಿಲ್ಲ ಆಕ್ಚುಲಿ. ಸೊ ಬೆಟರ್ ಆಗಿರೋದು ಚೆನ್ನಾಗಿ ಜಾಸ್ತಿ 2 to 3 ಸರ್ಟಿಫಿಕೇಶನ್ ಅಲ್ಲಿ ಅದನ್ನು ಹೊಂದಿರುವಂತ ಒಂದು ಹೆಲ್ಮೆಟ್ ಅನ್ನು ನಾವು ಬೈ ಮಾಡಿದ್ದೀನಿ. ಸೊ ದಟ್ಸ್ ವೈ ಸ್ವಲ್ಪ ಲಿಟಲ್ ಕಾಸ್ಟಿಂಗ್ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ ಇದಕ್ಕೆಲ್ಲ. ಸೊ ಬಟ್ ನೆಕ್ಸ್ಟ್ ಇದಕ್ಕೇನಿದೆ, ಇದ್ರಲ್ಲಿ ಏನೇನಿದೆ ಎಲ್ಲ ಹೆಂಗಿದೆ ಅಂತ ಅನ್ಬಾಕ್ಸಿಂಗ್ ನಮ್ಮ ಮೇಡಮ್ ಮಾಡ್ತಾರೆ, ನಾನು ಕೂಡ ಮಾಡ್ತೀನಿ. ಲೆಟ್ಸ್ ಸಿ ಗೈಸ್. ಸೊ ಗೈಸ್ ಇನ್ನೊಂದು ಥಿಂಗ್ ಏನಪ್ಪಾ ಅಂದ್ರೆ ನಾನು ಒನ್ ಆಫ್ ದ ಬಿಗ್ ಪ್ರಾಡಕ್ಟ್ ನಾನು ಮಿಸ್ ಮಾಡ್ಬಿಟ್ಟಿದೆ ಆಕ್ಚುಲಿ. ಸೊ ಇವಾಗ ಫ್ರೇಮ್ ಹೆಂಗ್ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಲುಕ್ ಅಟ್ ದಿಸ್. ಇದನ್ನೆಲ್ಲ ನಾನು ಬೈ ಮಾಡಕ್ಕೆ ಅಪ್ರಾಕ್ಸ್ 3 months ತಗೊಂಡಿದ್ದೀನಿ. ಬಟ್ ಸೇಫ್ಟಿ ಇಸ್ ಫಸ್ಟ್. ಸೇಫ್ಟಿ ಮಸ್ಟ್ ಇಂಪಾರ್ಟೆಂಟ್ ಗೈಸ್. ಸೊ ಇದರಲ್ಲಿ ಸೇಫ್ಟಿಲಿ ಯಾವತ್ತೂ ಕೂಡ ಹಿಂದೆ ಜರಗಕ್ಕೆ ಹೋಗ್ಬೇಡಿ. 1,500 ಜಾಸ್ತಿ ಕೊಡಕ್ಕೆ ಟೈಮ್ ಆದ್ರೂ ಪರವಾಗಿಲ್ಲ. 1 month 2 months ವೇಟ್ ಮಾಡಿ ತಗೊಳ್ಳಿ. ಬಟ್ ಸೇಫ್ಟಿ ತಗೊಳ್ಳಿ, ಓಕೆನಾ? ಬೇಕಾದ್ರೂ ಏನಾದ್ರೂ ಆಗ್ಬೋದು. ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್. ಸೊ ನಾವ್ ಏನ್ ಗೊತ್ತಾ, ಫಸ್ಟ್ ನಾವು ಸೇಫ್ಟಿ ಪ್ರಿಫರೆನ್ಸ್ ಕೊಡ್ಬೇಕು. ಹಾಗೆ ಟ್ರಾಫಿಕ್ ರೂಲ್ಸ್. ಗುಡ್. ಎಸ್ ಗೈಸ್, ಸೊ ಲೆಟ್ಸ್ ಸ್ಟಾರ್ಟ್ ದ ಅನ್ಬಾಕ್ಸಿಂಗ್ ಗೈಸ್. ನನ್ನ ವೈಫ್ ಜೊತೆಗೆ ಅಂದ್ರೆ ನಮ್ಮ ಶ್ರೀಮತಿ ಅವ್ರ ಜೊತೆಗೆ ನಾವು ನಮ್ಮ ಆಲ್ ಅನ್ಬಾಕ್ಸಿಂಗ್ ವಿಡಿಯೋಸ್ ನಿಮ್ಗೆ ತೋರಿಸ್ತೀನಿ. ಇನ್ಕ್ಲೂಡ್ ವಿತ್ ಪ್ರೈಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅವನದು ಫಸ್ಟ್ ಅಚೀವ್ಮೆಂಟ್ ಅಂತಂದ್ರೆ ಅವನದು ಬೈಕು ಎಕ್ಸ್ಪಲ್ಸ್ ತಗೋಬೇಕಂತ ತುಂಬಾ ಆಸೆ ಇತ್ತು. ಬೇರೆಯವ್ರು ಯಾರಾದ್ರೂ ಬೈಕ್ ನೋಡಿದ್ರೆ ನಾವು ಯಾವಾಗ ತಗೊಂತೀವಿ, ನಾನು ಈ ತರ ಹೊಸ ಬೈಕ್ ತಗೋಬೇಕು, ಹೋಗ್ಬೇಕು ಎಲ್ಲಾದ್ರೂ ಅಂತ ಈ ತರ ಅನ್ಕೊಂಡಿದ್ವಿ. ಬಟ್ ನಮ್ಮ ಬಜೆಟ್ ಇದ್ದಿದ್ದಿಲ್ಲ. ಸೊ ನಾವು ಮಾಡೋಣ ತಗೊಳ್ಳೋಣ ಅಂತ ಈ ತರನೇ ಅನ್ಕೊಂತಿದ್ವಿ. ಬಟ್ ಏನೋ ಗೊತ್ತಿಲ್ಲ, ದೇವ್ರು ನಮ್ಮನ್ನ
ಕೈ ಹಿಡ್ದಿದ್ದಾನೆ, ಯಾವತ್ತೂ ಬಿಟ್ಟಿಲ್ಲ. ಸೊ ಏನು ಚಿಕ್ಕದಾಗಿ ಮೆಟ್ಲು ಏರ್ತಾ ಇದ್ದೀವಿ. ಸೊ ಸಪೋರ್ಟ್ ಇರ್ಲಿ ಗೈಸ್, ನಿಮ್ ಸಪೋರ್ಟ್ ಇಂದಾನೆ. ಸೊ ಯೂಶಲಿ ನಾನು ಇವಾಗ ಸದ್ಯಕ್ಕಂತೂ ಕಷ್ಟ ಪಡ್ಲೇಬೇಕಾಗುತ್ತೆ. ಸೊ ಕಷ್ಟ ಪಡ್ತಾ ಇದೀವಿ, ಬಟ್ ನಿಮ್ಮ ಸಪೋರ್ಟು, ನಿಮ್ಮ ಒಂದು ಕಮೆಂಟ್ ಆಗ್ಲಿ, ನಾವು ಯಾವ ತರ ಮಾಡ್ತಾ ಇದೀವಿ, ಯಾವ ತರ ಎಲ್ಲ, ಎಲ್ಲಾದ್ರೂ ತಪ್ಪಾಗಿದ್ರೆ ಕೂಡ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಸೊ ಇದರಿಂದ ನಮ್ಗೆ ಇನ್ನೂ ಸ್ವಲ್ಪ ಮುಂದೆ ಬರೋಕ್ಕೆ ಇನ್ನೂ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಗೈಸ್. ಸೊ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅಪ್ಪು ಸರ್ ಹೇಳಿದ್ದಾರೆ. ಸೊ ಅದನ್ನ ಕೂಡ ನಾವು ಥಿಂಕ್ ಮಾಡಿನೇ ನಾವು ಕೆಲಸ ಮಾಡ್ತೇವೆ.